ನಿದ್ದೆ ಬರ್ತಿಲ್ಲ ಅಂತಿರ್ತಾರೆ, ಜೊತೆಗೆ ಫೋಕಸ್ಡ್ ಇರಲ್ಲ. ಅವ್ರು ಹೆಂಗಿರ್ತಾರೆ ಅಂತಂದರೆ, ನಾವು ಬದುಕ್ತಾ ಇದ್ದೀವಿ, ಹೆಂಗೋ ಬದುಕ್ತಾ ಇದ್ದೀವಿ, ಸುಮ್ಮನೆ ಅದೊಂದು ಕಾಲ ನಡ್ಕೊಂಡು ಹೋಗ್ಲಿ ಅಂತಿರ್ತಾರೆ. ದೇವ್ರ ದಯದಿಂದ ಇವತ್ತು ಈ ತೆಂಗಿನ ಮೇಲೆ ಯಾರಿಗೂ ಕಣ್ಣು ಬಿದ್ದಿಲ್ಲ. ಲಕ್ಷಾಂತರ ವರ್ಷದಿಂದ ಯಾವ ತೆಂಗಿನ ತಳಿ ಇದೆಯೋ ಅದೇ ತಳಿ. ವೀಕ್ಷಕರೇ, ನಾನು ನಿಮಗೆ ಕೈ ಮುಗಿದು ಹೇಳ್ತೀನಿ, ಅಡುಗೆ ಮನೆಯಲ್ಲಿ ತಾವು ರೆಡಿ ಮಾಡ್ತಾ ಇರೋದು ತಮ್ಮ ಮನೆತನವನ್ನು, ತಮ್ಮ ವಂಶವನ್ನು. ಉಪ್ಪಿಟ್ಟಿಗೆ ಏನಾಗ್ತೀವಿ, ಚಿತ್ರಾನ್ನಕ್ಕೆ ಏನಾಗ್ತೀವಿ, ನಮ್ಮ ಭಾರತೀಯ ಆಹಾರ ಪದ್ಧತಿ ಏನಿದೆ ಒಂದೊಂದರಲ್ಲೂ ಮೆಡಿಸನ್. ಕರಿಬೇವಿನ ಸೊಪ್ಪು ಬಗ್ಗೆ ಮಾತಾಡೋಕ್ಕೆ ನಮಗೊಂದು ಗಂಟೆ ಬೇಕು, ಜೀರಿಗೆ ಬಗ್ಗೆ, ಶುಂಠಿ ಬಗ್ಗೆ, ಬೆಳ್ಳುಳ್ಳಿ ಬಗ್ಗೆ, ಈರುಳ್ಳಿ ಬಗ್ಗೆ. ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇದೆ. ಇದು ತಾಯಿ ಹಾಲಲ್ಲಿ ಬಿಟ್ಟರೆ ಜಗತ್ತಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಈ ತೆಂಗಿನ ಎಣ್ಣೆನಲ್ಲಿ ಮಾತ್ರ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. ನೀವು ತಿಂತಿರ್ತಕ್ಕಂಥ ಆರ್ಡಿನರಿ ಆಯಿಲಿಂದ ಏನಾದ್ರು ಒಂದು ಅಡುಗೆನ ಮಾಡಿ ಇಡಿ, ಅದು ಜಸ್ಟ್ ಬೆಳಗ್ಗೆ ಮಾಡಿದ ಅಡುಗೆ ಮಧ್ಯಾಹ್ನಕ್ಕಿಂತ ತಿನ್ನಕ್ಕೆ ಕಷ್ಟ ಆಗುತ್ತೆ, ಸಂಜೆ ಗಳಸೆ ಹೋಗುತ್ತೆ, ಮಾರನೇ ದಿನಕ್ಕೆ ನೋ ಡೌಟ್ ಅದಿರಲ್ಲ. ನೀವೆಷ್ಟು BP ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಶೀಘ್ರವಾಗಿ ಪರಿಹಾರ ಆಗುತ್ತೆ. ವರ್ಜಿನ್ ಕೊಕೊನಟ್ ಆಯಿಲ್ನ ಕನ್ಸಂಪ್ಷನ್ ಮಾಡಿ ನಿಮ್ಮ ಮನೇಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಹಾರ್ಟ್ ತುಂಬ ಸೇಫ್ ಆಗಿರುತ್ತೆ. ಅದನ್ನು ನೀವು ಚೆಕ್ ಕೂಡ ಮಾಡ್ಕೋಬೋದು. ಇವತ್ತು ನಾನು ಸ್ವಲ್ಪ ಇನ್ನೂ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನನ್ನನ್ನು ಹಲವಾರು ಜನ ಪ್ರಶ್ನೆ ಮಾಡೋರುಂಟು, ಗುರು ಸರ್, ನೀವು ಯಾಕೆ ಒಂದು ತೆಂಗಿನ ಎಣ್ಣೆಲೆ ಪರ್ಟಿಕ್ಯುಲರ್ ಆಗಿ ನಿಂತ್ರಿ, ಬೇರೆ ಎಣ್ಣೆಗಳಿಗೆ ಯಾಕೆ ಹೋಗಲಿಲ್ಲ? ಇದಕ್ಕೆಲ್ಲ ಹಂತವಾಗಿ ನಾನು ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಇವತ್ತು ನೋಡಿ, ಜನರಲ್ಲಿ ಸಾಮಾನ್ಯವಾಗಿ ತಾವು ಗಮನಿಸಿದ್ರೆ ಸುಸ್ತಾಗ್ತಾ ಇರ್ತಾರೆ, ತಿಂದಿದ್ದ ಆಹಾರ ಜೀರ್ಣ ಆಗ್ತಿಲ್ಲ ಅಂತಿರ್ತಾರೆ, ಜೊತೆಗೆ ಮೈಕೈ ನೋವು ಅಂತ ಇರ್ತಾರೆ, ನಿದ್ದೆ ಬರ್ತಿಲ್ಲ ಅಂತಿರ್ತಾರೆ, ಜೊತೆಗೆ ಫೋಕಸ್ಡ್ ಇರಲ್ಲ. ಅವ್ರು ಹೆಂಗಿರ್ತಾರೆ ಅಂತಂದರೆ, ನಾವು ಬದುಕ್ತಾ ಇದ್ದೀವಿ, ಹೆಂಗೋ ಬದುಕ್ತಾ ಇದ್ದೀವಿ, ಸುಮ್ಮನೆ ಅದೊಂದು ಕಾಲ ನಡ್ಕೊಂಡು ಹೋಗ್ಲಿ ಅಂತಿರ್ತಾರೆ. ಈ ಥರ ಏನಾರು ಇದ್ದರೆ ನಾನು ಅವ್ರಿಗೆ ಸೂಚಿಸ್ತೀನಿ, ಅದು ತುಂಬ ಡೇಂಜರಸ್ ಅಂತ. ಅವರು ಅದನ್ನು ರಿವರ್ಸ್ ಮಾಡಲಿಲ್ಲ ಅಂತಂದರೆ ಇದೇ ಮುಂದೆ ತುಂಬ ದೊಡ್ಡ ಕಾಯಿಲೆಗಳಿಗೆ ಅವರನ್ನು ಕರ್ಕೊಂಡು ಹೋಗುತ್ತೆ. ಯಾಕೆ ಹಿಂಗಾಗ್ತಿದೆ ಸಂದೀಪ್? ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಸಿಗದಿರೋದಕ್ಕೆ ಹಲವಾರು ಕಾರಣಗಳಿದೆ. ಇವತ್ತು ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಂಡಿದೆ, ಮುಂದೇನೂ ಜಾಸ್ತಿ ಕಳ್ಕೊಳುತ್ತೆ. ಯಾಕೆ ಅಂದರೆ ಇನ್ನು ಮುಂದೆ ಭೂಮಿ ಇನ್ನೂ ಅಂದರೆ ಆಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದೇ ಥರ ಈ ಚಾಲೆಂಜಸ್ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಹೋಗುತ್ತೆ. ಇದು ನಮಗೆ ಹೇಗೆ ಸೂಚನೆ ಕೊಡ್ತಾ ಇದೆ ಅಂತಂದರೆ, ನೋಡಿ, ನಮ್ಮ ಆಸ್ತಿ, ಅಂತಸ್ತು, ಐಶ್ವರ್ಯ, ಕಾರು, ಮೊಬೈಲ್ಸ್ ಎಲ್ಲವೂ ಐಷಾರಾಮಿಯಾಗಿ ಬೆಳೀತಾ ಇದ್ದರೆ ನಮ್ಮ ಹೆಲ್ತ್ ಅಷ್ಟೇ ಫಾಸ್ಟಾಗಿ ಡೌನ್ ಆಗ್ತಾ ಇದೆ. ಇಷ್ಟೆಲ್ಲ ನಾವೇನಕ್ಕೆ ಮಾಡ್ತೀವಿ? ನಮ್ಮ ವಂಶ ಬೆಳಿಬೇಕು, ನಮ್ಮ ವಂಶ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು. ಆದರೆ ಮಕ್ಕಳ ಆರೋಗ್ಯಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ಮನುಷ್ಯನ ಜೀನ್ಸ್ ಏನಿದೆ, ಆ ಜೀನ್ಸ್ ಸ್ಟ್ರಾಂಗ್ ಆಗೋದ್ರ ಬದಲು ರಿವರ್ಸಿಗೆ ತಿರುಗಿದೆ. ಈ ಸಂದರ್ಭದಲ್ಲಿ ನಾನೇನು ಕೊಡ್ಬೋದು ಅಂತ ನಾನು ಯೋಚನೆ ಮಾಡಿದ್ದು ಸಹಜವಾಗಿತ್ತು. ಅದು ತುಂಬ ವೈಜ್ಞಾನಿಕವಾಗಿರಬೇಕು, ತುಂಬ ಪರ್ಫೆಕ್ಟ್ ಆಗಿರಬೇಕು, ತುಂಬ ನ್ಯಾಚುರಲ್ ಆಗಿರಬೇಕು. ಯಾಕೆಂದರೆ ನಾನು ಹೇಳಿದ ಈ ಸಮಸ್ಯೆಗಳಿದೆಯಲ್ಲ, ಇದನ್ನು ನಾನು ಕೆಮಿಕಲಿ ಬಗೆಹರಿಸೋಕೆ ಹೋದರೆ ಅದು ಶಾಶ್ವತವಾಗಿರಲ್ಲ. ಆ ಥರ ನ್ಯಾಚುರಲಿ ತುಡುಕಿದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ತೆಂಗಿನ ಎಣ್ಣೆ. ಇದನ್ನು ಸ್ವಲ್ಪ ನಾನು ನಿಮಗೆ ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ನೋಡಿ, ಮನುಷ್ಯ ಕೃಷಿ ಮಾಡೋದೆಷ್ಟು? ಒಂದು ಅರ್ಧ ಅಡಿ ಭೂಮಿ, 1 ಅಡಿ ಭೂಮಿನಲ್ಲಿ ಕೃಷಿಯನ್ನು ಮಾಡ್ತಾನೆ. ಆದರೆ ಈ ತೆಂಗು ವಿಶೇಷ ಯಾಕೆ ಅಂದರೆ, ನಾವು ತಿಂತಕ್ಕಂಥ ಎಲ್ಲ ಆಹಾರಗಳು ಈ ಅರ್ಧ ಅಡಿ 1 ಅಡಿ ಭಾಗದಿಂದ ಪೋಷಕಾಂಶಗಳನ್ನ ತೆಗೆದು ತನ್ನ ಕಾಯಿಯಲ್ಲಿ ಅಥವಾ ತನ್ನ ಧಾನ್ಯದಲ್ಲಿ ಹಾಕಿದ್ರೆ, ತೆಂಗು ಸರಿಸುಮಾರು ಮನುಷ್ಯನೇ ಹೋಗೋಕ್ಕಾಗದಿರ್ತಕ್ಕಂಥ 10 ಅಡಿ ಆಳದಿಂದ ನೂರಾರು, ಸಾವಿರಾರು, ಲಕ್ಷಾಂತರ ವರ್ಷಗಳಿಂದ ಭೂಮಿಯಲ್ಲಿ ಇರ್ತಕ್ಕಂತಹ ಆ ಖನಿಜ ಸಂಪತ್ತು, ಆ ಅಮೂಲ್ಯವಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ತೆಗೆದು ಆ ತೆಂಗಿನಕಾಯಲ್ಲಿ ಇಟ್ಟು ಕೊಡೋದ್ರಿಂದ ಮನುಷ್ಯನಿಗೆ ಅದರ ಮೇಲೆ ಆಗ್ತಕ್ಕಂಥ ಪರಿಣಾಮ ಬಹಳ. ನೀವಿನ್ನೂ ನನ್ನನ್ನೊಂದು ಕ್ವಶನ್ ಕೇಳ್ಬೋದು, ಸರ್ ಯಾಕಿದು ಪರ್ಟಿಕ್ಯುಲರ್ ಬೇರೆದಕ್ಕೆ ಯಾಕೆ ಹೋಗಿಲ್ಲ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ನಾನು ವೀಕ್ಷಕರಿಗೊಂದು ಮಾತನ್ನ ಹೇಳ್ತೀನಿ. ಈ ಜೀವ ವಿಕಸನ, ಈ ಎವಲ್ಯೂಷನ್ ಥಿಯರಿನ ನಾವು ನೋಡಿದ್ರೆ, ಈ ಪ್ರಾಣಿಗಳ ವಿಕಾಸದಲ್ಲಿ ಆಹಾರದ ಪಾತ್ರ ಬಹಳ ಮುಖ್ಯವಾಗಿದೆ. ಸುಮಾರು ಲಕ್ಷಾಂತರ ವರ್ಷದಿಂದ ಬಂದಿದ್ದಂಥ ಈ ಆಹಾರ ಪದಾರ್ಥನ ಕೆಲವೇ ವರ್ಷಗಳಲ್ಲಿ ವಿಜ್ಞಾನಿ ಸಮೂಹಗಳು ಎಲ್ಲ ಸೇರಿ ಜೆನೆಟಿಕಲಿ ಮಾಡಿಫೈಡ್ ಮಾಡಿಬಿಟ್ರು. ಅಂದರೆ ಲಕ್ಷಾಂತರ ವರ್ಷ ಇದ್ದಿದ್ದ ಆಹಾರನ ಮಾಡಿಫೈಡ್ ಮಾಡಿಬಿಟ್ರು. ನಾವು ತಿಂತಾ ಇರೋದು ಆಹಾರನೇ ಆದರೂ ಅದಿಲ್ಲ.
ಇದಕ್ಕೆಲ್ಲರೂ ಒಂದು ಮಾತು ಹೇಳ್ತಾರೆ, ನಮ್ಮ ಅಜ್ಜಿ ಕಾಲದಲ್ಲಿ ಬರ್ತಿದ್ದಂಥ ಸುವಾಸನೆ ಬರ್ತಿಲ್ಲ, ಅವಾಗೆ ತಿಂದಂಥ ಬದನೆಕಾಯಿ ನಮಗೀಗ ಸಿಗ್ತಾ ಇಲ್ಲ, ಅವಾಗ ತಿಂದಂಥ ಯಾಕೆ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆಗಿರ್ತಕ್ಕಂಥ ಆಹಾರಗಳು ಮನುಷ್ಯನ ಮೇಲೆ ಅಷ್ಟು ಪ್ರಭಾವ ಬೀರಲ್ಲ. ಆದರೆ ದೇವ್ರ ದಯದಿಂದ ಇವತ್ತು ಈ ತೆಂಗಿನ ಮೇಲೆ ಯಾರಿಗೂ ಕಣ್ಣು ಬಿದ್ದಿಲ್ಲ. ಲಕ್ಷಾಂತರ ವರ್ಷದಿಂದ ಯಾವ ತೆಂಗಿನ ತಳಿ ಇದೆಯೋ ಅದೇ ತಳಿ ಅಷ್ಟೇ ನ್ಯಾಚುರಲ್ ಆಗಿ ಈ ಮನುಷ್ಯನ ಜೊತೆ ಬಂದಿರೋದ್ರಿಂದ ಇದರಿಂದ ನಾವು ಇವತ್ತು ಈ ಸಮಸ್ಯೆಗಳಿಗೆ ಒಂದು ಎಕ್ಸಾಕ್ಟ್ ಪರಿಹಾರನ ಬಯಸ್ಬೋದು ಅಂತ ಹೇಳಿ ಈ ವರ್ಜಿನ್ ಕೊಕೊನಟ್ ಆಯಿಲ್ ಮೇಲೆ ಈ ಥರ ಸಂಶೋಧನೆಯನ್ನು ಮಾಡ್ತಾ ಜನಗಳಿಗೆ ಕೊಡ್ತಾ ಬರ್ತಾ ಇದೆ. ನೋಡಿ, ಸಿಚುವೇಶನ್ ಏನಾಗ್ತಿದೆ ಇವತ್ತು ಅಂತಂದರೆ, ರಾಸಾಯನಿಕಮಯ ಜಗತ್ತಿದು. ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ, ಅದನ್ನು ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ಆ ಪ್ರಪಂಚದ ಜೊತೆ ಬದುಕಲೇಬೇಕು. ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಜೊತೆಗೆ ನಾವೇನನ್ನ ಬೇಡ ಅಂತ ಹೋಗ್ತೀವೋ ಅದು ನಮ್ಮ ಹತ್ರಕ್ಕೆ ಬರ್ತಾ ಹೋಗುತ್ತೆ. ಅವಾಯ್ಡ್ ಮಾಡಿ ನಾವು ಇರೋಕ್ಕಾಗಲ್ಲ. ಈಗ ನಮಗಿರ್ತಕ್ಕಂಥ ಒಂದು ಸಿಚುವೇಶನ್ ಏನು ಅಂತಂದರೆ, ನನ್ನ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದನ್ನು ಪ್ರಾಕ್ಟೀಸನ್ನು ನಾನೀಗ ಸ್ಟಾರ್ಟ್ ಮಾಡಬೇಕು. ಸಂದೀಪ್ ಅವರೇ, ಸಿಂಪಲ್ಲಾಗಿ ನಾನು ಹೇಳ್ತೀನಿ, ಯಾವುದೇ ಒಂದು ಒಳ್ಳೆಯ ಗುಣ ನಿಮ್ಮನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಲ್ಲ. ಹಲವಾರು ಒಳ್ಳೆ ಗುಣಗಳು ನಿಮ್ಮನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಸಿಂಪಲ್ಲಾಗಿ ಒಂದು ಕಾರ್ ಚೆನ್ನಾಗಿದೆ ಅಂದರೆ ಅದು 1 ಪಾಯಿಂಟಿಂದ ಕಾರ್ ಚೆನ್ನಾಗಿರಲ್ಲ, 10-15 ಪಾಯಿಂಟಿಂದ ಆ ಕಾರ್ ಚೆನ್ನಾಗಿರುತ್ತೆ. ಅದೇ ಥರ ಒಂದು ದೇಶ ಮುಂದುವರಿತಿದೆ ಅಂದರೆ 1 ಪಾಯಿಂಟಿಂದ ಮುಂದುವರೆದಿರಲ್ಲ, 10 ಒಳ್ಳೆ ವಿಚಾರಗಳು ಆ ದೇಶನ ಮುಂದುವರಿಸಿರ್ತವೆ. ಅದೇ ಥರ ನಾವು ಎಷ್ಟು ಒಳ್ಳೆ ಅಭ್ಯಾಸಗಳನ್ನ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿಂತಿರುತ್ತೆ. ಒಂದು ನಾವು ಜನಗಳನ್ನ ನೋಡ್ತಾ ಇರ್ತೀವಿ, ಸರ್ ನಾನು ಸುಳ್ಳು ಹೇಳಲ್ಲ ಅಂತಾರೆ, ದಟ್ಸ್ ಗುಡ್. ಬಟ್ ಅದು 1 ಪಾಯಿಂಟಿಂದ ನಿನಗೆ ತುಂಬ ಒಳ್ಳೇದಾಗಬೇಕಂತಿಲ್ಲ. 10 ಒಳ್ಳೆ ಗುಣಗಳು ಇದ್ದಾಗ ಅದು ನಿಮಗೆ ಒಳ್ಳೇದಾಗತ್ತೆ. ಅದೇ ರೀತಿ ಈ ತೆಂಗಿನ ಎಣ್ಣೆ ಇವತ್ತಿನ ದಿನದಲ್ಲಿ ಯಾಕೆ ಇಷ್ಟು ಅದ್ಭುತ ಅಂತಂದರೆ, ನೋಡಿ ಸಂದೀಪ್, ನಾವು ಬೆಳಗ್ಗೆ ಎದ್ದೇಳ್ತೀವಿ. ಬೆಳಿಗ್ಗೆ ಎದ್ದೇಳೋದಿದೆಯಲ್ಲ, ಆ ಟೈಮು ಅದ್ಭುತ. ಧ್ಯಾನಕ್ಕೆ ಸೂಕ್ತ ಅಂತ ಹೇಳ್ತೀವಿ, ಓದಲಿಕ್ಕೆ ಸೂಕ್ತ ಅಂತ ಹೇಳ್ತೀವಿ. ಯಾಕೆ ಈ ಥರ ಹೇಳಿದ್ದಾರೆ ಅಂತಂದರೆ, ನಾವು ರಾತ್ರಿಯೆಲ್ಲ ಒಂದು ಉಪವಾಸವನ್ನು ಮಾಡಿ ಊಟ ಆದ ನಂತರ ಅದನ್ನೆಲ್ಲ ಸಾಲ್ಟ್ ಔಟ್ ಮಾಡಿ ಫ್ರೆಶ್ ಆಗಿ ನಮ್ಮ ದೇಹ ಏನನ್ನೋ ಬಯಸ್ತಾ ರೆಡಿ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಇಡೀ ನಮ್ಮ ದೇಹದಲ್ಲಿ ಒಂದು ಟ್ರಾಫಿಕ್ ಫ್ರೀ ಸಿಚುವೇಶನ್ ಇರುತ್ತೆ. ಯಾವುದೇ ರೀತಿಯಾದಂಥ ಅರಿಬಿರಿ ಇರಲ್ಲ, ಡೈಜೆಷನ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ. ಎಲ್ಲ ಅಂಗಾಂಗಗಳು ಎಲ್ಲ ಕೆಲಸವನ್ನು ಮುಗಿಸಿ ಇವತ್ತಿನ ದಿನದ ಶುರು ಆಗೋಕ್ಕೆ ಕಾಯ್ತಾ ಇರ್ತಕ್ಕಂಥ ಒಂದು ಸಿಚುವೇಶನ್ ಆಗಿರುತ್ತೆ. ಅಂಥ ಟೈಮಲ್ಲಿ ದೇಹದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸ ನಿಮ್ಮ 90% ಆರೋಗ್ಯವನ್ನು ಸುಧಾರಿಸ್ಬೋದು. ಅದರಲ್ಲಿ ತೆಂಗಿನೆಣ್ಣೆ ಯಾಕೆ ಸೂಕ್ತ ಅಂತಂದರೆ, ಇದನ್ನು ಖಾಲಿ ಹೊಟ್ಟೆನಲ್ಲಿ ತಗೊಳಕ್ಕೆ ಪ್ರತಿಯೊಬ್ಬರು ಯಾಕೆ ರೆಕಮೆಂಡ್ ಮಾಡ್ತಾರೆ, ಈ ಕಾಲದಲ್ಲಿ ಇದು ಯಾಕೆ ಸೂಕ್ತ? ಎಲ್ಲ ಬ್ಯುಸಿ ಇದ್ದಾರೆ ಸಂದೀಪ್, ಎಲ್ಲ ಬ್ಯುಸಿ ಇದ್ದಾರೆ, ಎಲ್ಲ ಫಾಸ್ಟ್ ಇದ್ದಾರೆ. ಸರ್, ನನಗೆ ಸಿಂಪಲ್ಲಾಗಿ ತುಂಬ ಒಂದು ಹೆಲ್ದಿ ಬಜೆಟಲ್ಲಿ ಒಂದು ಬೆಸ್ಟ್ ಆರೋಗ್ಯದ ಟಿಪ್ಸನ್ನು ಕೊಡಿ ಅಂತಂದರೆ, ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ನ ಕುಡಿತಕ್ಕಂಥದ್ದು. ಯಾಕೆ ಇದನ್ನು ಸ್ವಲ್ಪ ನಾನು ಬಿಡಿಸಿ ನಿಮಗೆ ಎಲಾಬ್ರೇಟ್ ಮಾಡಿ ಹೇಳ್ತೀನಿ. ಬೆಳಿಗ್ಗೆ ಎದ್ದು ವರ್ಜಿನ್ ಕೊಕೊನಟ್ ಆಯಿಲ್ನ ನಿಮ್ಮ ಬಾಯಿಗೆ ಹಾಕ್ಕೋತೀರಿ, ಸುಮಧುರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಡಿಲೀಷಿಯಸ್ ಆಗಿರುತ್ತೆ. ಯಾವುದೇ ರೀತಿಯ ಮುಖನ ಕಿವುಚೋದಾಗಲಿ, ಇದು ಹಿಂಸೆ ಕೊಡೋದಾಗಲಿ ಸಾಧ್ಯ ಇಲ್ಲ. ನೀವು ಅದನ್ನು ಹಾಕಿದಾಗ ನಿಮ್ಮ ದೇಹದಲ್ಲಿ ಒಂದು ಜೀವರಸ ಇದೆ, ಸಲೈವ ಅಂತ ಕರಿತೀವಿ. ಇಡೀ ನಿಮ್ಮ ದೇಹಕ್ಕೆ ಏನೇ ಪ್ರಾಬ್ಲಮ್ ಆದರೂ ನೀವು ಬಾಯಲ್ಲಿ ಹೇಗೆ ಮಾತಾಡ್ತೀರೋ, ಕಾಲಲ್ಲಾಗಲಿ, ಬೆನ್ನಲ್ಲಾಗಲಿ, ತಲೆಯಲ್ಲಾಗಲಿ, ಮೌತ್ ಹೇಗೆ ಕಮ್ಯುನಿಕೇಟರೋ ಹಾಗೆ ಇಡೀ ನಿಮ್ಮ ದೇಹದ ಸೂಕ್ಷ್ಮ ಸಂವೇದನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ರಸಕ್ಕಿರುತ್ತೆ. ಅಂಥ ಅದ್ಭುತ ರಸದ ಜೊತೆ ಈ ವರ್ಜಿನ್ ಕೊಕೊನಟ್ ಆಯಿಲ್ನ ಹಾಕಿ 10 ನಿಮಿಷ ನೀವು ಬಾಯಲ್ಲಿ ಇಟ್ಟಾಗ ನಿಮ್ಮ ದೇಹಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಒಂದು ಪೋಷಕಾಂಶ ಭರಿತ ಮೆಡಿಸಿನ್ ನಿಮ್ಮ ಬಾಯಲ್ಲಿ ರೆಡಿ ಆಗುತ್ತೆ. ಅಂದರೆ ಈ ಕಾಲದಲ್ಲಿ ಎಲ್ಲರೂ ಇದನ್ನು ಯೋಚನೆ ಮಾಡಿದ್ರೆ ಎಷ್ಟು ಅಮೇಝಿಂಗ್ ಅನಿಸುತ್ತೆ ಅಂತಂದರೆ, ನಿಮ್ಮ ದೇಹಕ್ಕೆ ಬೇಕಾದ ಔಷಧಿನ ನಾವೇ ಪ್ರಿಪೇರ್ ಮಾಡಿ 10 ನಿಮಿಷದಲ್ಲಿ ನಮ್ಮ ದೇಹಕ್ಕೆ ಅದು ಪೆನಿಟ್ರೇಟ್ ಮಾಡುತ್ತೆ. ಯಾಕೆಂದರೆ ಇದು ಡೈಜೆಷನ್ ಸಿಸ್ಟಮಲ್ಲಿ ಒಂದು ಶಾರ್ಟ್ಕಟ್ ಮುಖಾಂತರ ದೇಹಕ್ಕೆ ಪ್ರವೇಶಿಸೋದ್ರಿಂದ ಏನೇ ಪ್ರಾಬ್ಲಮ್ ಇರಲಿ, ಎಂಥದ್ದೇ ಇರಲಿ, ಅದು ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಈ ಟೈಮ್ಗೆ ಇದು ಸೂಕ್ತ ಅಂತ ನಾನು ಹೇಳಿ. ಎಷ್ಟೋ ಜನಕ್ಕೆ ನಾನು ಫಸ್ಟ್ ಈ ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದಾಗ 2012ರಲ್ಲಿ ಎಲ್ಲ ಆಶ್ಚರ್ಯಪಟ್ಟಿದ್ದು, ಒಂದು ಎಣ್ಣೆ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ. ಅದು ಬರೀ ಎಣ್ಣೆ ಆಗಿರಲಿಲ್ಲ. ಈಗ ನಾನು ನಿಮಗೆ ಸಂಕ್ಷಿಪ್ತವಾಗಿ ಅದರ ವಿವರಣೆ ಕೊಡ್ತೀನಿ. ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗುತ್ತೆ, ಗುರು ಯಾಕೆ ಒಂದು ಎಣ್ಣೆಯಿಂದ ಇಷ್ಟೊಂದು ಫೋಕಸ್ಡಾಗಿ ಹೋಗ್ತಿದ್ದಾನೆ. ಅಡುಗೆ ಮನೆಯಲ್ಲಿ ಏನು ತಯಾರು ಮಾಡ್ತೀವಿ, ಅಡುಗೆ ಮನೆಯಲ್ಲಿ ಆಹಾರ ತಯಾರು ಮಾಡ್ತಿದ್ದೀವಿ ಅಂದರೆ ಅದು ಖಂಡಿತ ತಪ್ಪು ತಿಳುವಳಿಕೆ. ವೀಕ್ಷಕರೇ, ನಾನು ನಿಮಗೆ ಕೈ ಮುಗಿದು ಹೇಳ್ತೀನಿ, ಅಡುಗೆ ಮನೆಯಲ್ಲಿ ತಾವು ರೆಡಿ ಮಾಡ್ತಾ ಇರೋದು ತಮ್ಮ ಮನೆತನವನ್ನು, ತಮ್ಮ ವಂಶವನ್ನು,
ತಮ್ಮ ಮನೆಯನ್ನು ನೀವು ತುಂಬ ಶ್ರೀಮಂತರಾಗಬೇಕಾ, ನಿಮ್ಮ ಮನೆಯಲ್ಲಿ ತುಂಬ ಶಾಂತಿಯಿಂದ ಇರಬೇಕಾ, ನೀವು ತುಂಬ ಯಶಸ್ಸು ಸಾಧಿಸ್ಬೇಕಾ, ಜನ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆತನ ಬದುಕಬೇಕಾ, ಅದು ನಿಮ್ಮ ಅಡುಗೆ ಮನೇಲಿ ಮಾತ್ರ ಸಾಧ್ಯ ಸಂದೀಪ್. ಅಡುಗೆ ಮನೇಲಿ ಜಾಸ್ತಿ ಫುಡ್ ಆಗಲ್ಲ. ಬರೀ ಆಹಾರ ತಯಾರಾಗ್ತಿದೆ ಒಂದು ಕಿಚನ್ ಅಂತಂದರೆ ಅದು ಬರೀ ಅಡುಗೆ ಮಾಡೋ ಜಾಗ ಅಂತ ಏನಾರು ಅಂದ್ಕೊಂಡಿದ್ರೆ ಕ್ಷಮಿಸಿ, ಅದು ತಪ್ಪು. ಅಡುಗೆ ಮನೆ ವಿಚಾರಕ್ಕೆ ಬಂದಾಗ ನಾನು ಹೇಳ್ತೀನಿ, ನಾವು ತಿಂತಕ್ಕಂಥ ಆಹಾರ ಎಲ್ಲಿವರೆಗೆ ಔಷಧಿ ಆಗಲ್ವೋ ಅಲ್ಲಿವರೆಗೂ ನಮಗೆ ಯಾವುದೂ ಕೂಡ ಯಶಸ್ಸು ಸಿಗಲ್ಲ. ಬನ್ನಿ ಈಗ ನಾನು ಬಿಡಿಸಿ ಹೇಳ್ಬಿಡ್ತೀನಿ. ನಿಮ್ಮ ಆಹಾರನ ಒಂದು ಪಿರಮಿಡ್ ರೀತಿಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಂದೀಪ್. ಈ ಪಿರಮಿಡ್ಡಲ್ಲಿ ಬಾಟಮ್ ಭಾಗದಲ್ಲಿ ಅಂದರೆ ತುಂಬ ದೊಡ್ಡ ಭಾಗದಲ್ಲಿ ಕಾರ್ಬೋಹೈಡ್ರೇಟ್ಸ್ ಕೂಡಿದೆ. 60ರಿಂದ 70% ನಾವು ಕಾರ್ಬೋಹೈಡ್ರೇಟ್ಸ್ನ ತಿಂತೀವಿ. ಅಕ್ಕಿ, ರಾಗಿ, ಗೋಧಿ, ಜೋಳ, ಮಿಲೆಟ್ಸ್ ಎಲ್ಲ ಕಾರ್ಬೋಹೈಡ್ರೇಟ್ಸಿಗೆ ಬರುತ್ತೆ. ಒಂದು 20ರಿಂದ 25 ಭಾಗ ಪ್ರೋಟೀನ್, ಮೀನು, ಮೊಟ್ಟೆ, ಮಾಂಸ, ಬೇಳೆಕಾಳುಗಳನ್ನ ತಿಂತೀವಿ. ಒಂದು ವಿಟಮಿನ್ಸ್ಗಳು ಮತ್ತು ಫೈಬರ್ ಅಂತ ಹೇಳ್ಬಿಟ್ಟು ಈ ಹಣ್ಣು ತರಕಾರಿಗಳನ್ನ ನಾವೊಂದು 5% ತಿಂತೀವಿ. ಇದೆಲ್ಲ ತಿಂದ್ರಕ್ಕೆ ಹಣ್ಣುಗಳನ್ನ ಹೊರತುಪಡಿಸಿ ಹಾಗೆ ಸಾಧ್ಯ ಇಲ್ಲ ಸಂದೀಪ್. ಎಕ್ಸಾಂಪಲ್, ನಿಮ್ಮ ಹತ್ರ ಈಗ ಸಾವಯವ ಅಕ್ಕಿ ಇದೆ, ತಿನ್ನಿ ಸಂದೀಪ್. ಸಾಧ್ಯ ಇಲ್ಲ. ಏನು ಮಾಡಬೇಕು? ಅಕ್ಕಿನ ಬೇಯಿಸ್ತೀರಿ, ಬೇಯಿಸಿದ ಮೇಲೆ ತಿನ್ನಿ ಸಂದೀಪ್. ಹಾಗೂ ತಿನ್ನೋಕ್ಕಾಗಲ್ಲ. ಏನು ಮಾಡ್ತೀರಿ? ಸರ್ ಅದಕ್ಕೆ ಸಾರು ಬೇಕು, ಸಾರಿಗೆ ಏನು ಬೇಕು? ತರಕಾರಿ ಬೇಳೆ ಬೇಕು, ತಿನ್ನಿ ಸಂದೀಪ್. ಸಾಧ್ಯ ಇಲ್ಲ ಸರ್. ಫೈನಲಿ ಈ ಆಹಾರದ ಪಿರಮಿಡ್ ಕಂಪ್ಲೀಟ್ ಆಗೋದು ಯಾವಾಗ ಅಂದರೆ ಆ ಪಿರಮಿಡ್ನ ತುಟ್ಟ ತುದಿನಲ್ಲಿರ್ತಕ್ಕಂತಹ ಒಂದು ಕೊಬ್ಬು ಅದಕ್ಕೆ ಆ್ಯಡ್ ಆಗಬೇಕು, ಫ್ಯಾಟ್ ಅಂತ ಕರೀತಾರೆ. ಯಾಕೆ ನಮ್ಮ ಹಿರಿಯರು ಈ ಪಿರಮಿಡ್ನ ತುಟ್ಟ ತುದಿನಲ್ಲಿ ಎಣ್ಣೆಯನ್ನು ಇಟ್ಟರು ಅಂತಂದರೆ, ನೀನು ತಿಂತಕ್ಕಂಥ ಆಹಾರದಲ್ಲಿರುವ ಅಷ್ಟು ಪೋಷಕಾಂಶಗಳು ಮಲ್ಟಿಪ್ಲೈ ಆಗಬೇಕು, ಜೊತೆಗೆ ಸಂಪೂರ್ಣವಾಗಿ ನಿನ್ನ ದೇಹಕ್ಕೆ ಸಿಗಬೇಕು. ನಿಮ್ಮ ಕಾರು ತುಂಬ ಚೆನ್ನಾಗಿ ಓಡ್ತಿದೆಯಾ, ಡೀಸೆಲ್ ಸಂಪೂರ್ಣವಾಗಿ ಅದಕ್ಕೆ ಸಿಗಬೇಕು. ಸಿಗಲಿಲ್ಲ ಅಂತಂದರೆ ಕಾರು ಜರ್ಕೊಡಿಯುತ್ತೆ. ಅದೇ ಥರ ಈ ಆಹಾರದ ಪಿರಮಿಡ್ ನೀವೆಷ್ಟು ಖರ್ಚು ಮಾಡಿ ಮನೆಗೆ ಬೇಳೆ, ಕಾಳು, ಅದು ಇದು ಎಲ್ಲ ತರ್ತಿದ್ದೀರೋ ಅದು ದೇಹಕ್ಕೆ ಸಿಗಬೇಕು ಅಂತಂದರೆ ಅದರ ಮೇಲಿರ್ತಕ್ಕಂಥ ಎಣ್ಣೆ ಮೋಸ್ಟ್ ಇಂಪಾರ್ಟೆಂಟ್. ಇತ್ತೀಚಿನ ದಿನದಲ್ಲಿ ಏನಾಯಿತು ಸಂದೀಪ್, ಆ ಒಂದು ಎಣ್ಣೆನ ಕೆಡಿಸ್ತಿದ್ದಂಗೆ ಎಂಟೈರ್ ಪಿರಮಿಡ್ ಪಾಯ್ಸನೇಟ್ ಆಗೋಯ್ತು. ಆ ಒಂದು ಪಿರಮಿಡ್ನ ಟಾಪ್ ಯಾಕೆಂದರೆ ಈಸಿ ಇತ್ತು, ಪಾಯ್ಸನ್ನ ನೋಡಿ. ಉಪ್ಪಿಟ್ಟಿಗೆ ಏನಾಗ್ತೀವಿ, ಚಿತ್ರಾನ್ನಕ್ಕೆ ಏನಾಗ್ತೀವಿ, ನಮ್ಮ ಭಾರತೀಯ ಆಹಾರ ಪದ್ಧತಿ ಏನಿದೆ ಒಂದೊಂದರಲ್ಲೂ ಮೆಡಿಸನ್. ಕರಿಬೇವಿನ ಸೊಪ್ಪು ಬಗ್ಗೆ ಮಾತಾಡೋಕ್ಕೆ ನಮಗೊಂದು ಗಂಟೆ ಬೇಕು, ಜೀರಿಗೆ ಬಗ್ಗೆ, ಶುಂಠಿ ಬಗ್ಗೆ, ಬೆಳ್ಳುಳ್ಳಿ ಬಗ್ಗೆ, ಈರುಳ್ಳಿ ಬಗ್ಗೆ, ಎಲ್ಲ ಹರ್ಬ್ಸ್ನ ಅದಕ್ಕೆ ಆ್ಯಡ್ ಮಾಡ್ತೀವಿ. ಅದೊಂದು ಪೋಷಕಾಂಶ ಭರಿತ ಆಹಾರವಾಗಿರುತ್ತೆ. ಅದರ ಲಾಸ್ಟಿಗೆ ಇದೊಂದು ಪಾಯ್ಸನ್ನ ಮಿಕ್ಸ್ ಮಾಡೋದ್ರಿಂದ ಎಂಟೈರ್ ನಮ್ಮ ಪಿರಮಿಡ್ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಆ ಪಿರಮಿಡ್ನ ಸ್ಟ್ರಾಂಗ್ ಮಾಡಬೇಕಾ? ಚೇಂಜ್ ಯುವರ್ ಆಯಿಲ್. ಈ ತೆಂಗಿನೆಣ್ಣೆ ಆ ಪಿರಮಿಡ್ನ ಸ್ಟ್ರಾಂಗ್ ಹೆಂಗೆ ಮಾಡುತ್ತೆ ನೋಡಿ. ನಾನು ಬಹಳಷ್ಟು ಜನ ಕೇಳ್ತೀನಿ, ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಇದೆ. ಇದು ತಾಯಿ ಹಾಲಲ್ಲಿ ಬಿಟ್ಟರೆ ಜಗತ್ತಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಈ ತೆಂಗಿನೆಣ್ಣೆನಲ್ಲಿ ಮಾತ್ರ. ಅದು ಎಷ್ಟು ಪ್ರಮಾಣದಲ್ಲಿದೆ? 54 to 56%. ಸರ್ಪ್ರೈಸಿಂಗ್ ಅಂದರೆ ಏನು, ನೀವು 1 ಲೀಟರ್ ತೆಂಗಿನೆಣ್ಣೆ ತಿಂತೀರಾ ಅಂತಂದರೆ 560 ಗ್ರಾಮ್ ತಾಯಿ ಹಾಲನ್ನ ಕುಡಿತೀರಾ, ಆ ಪ್ರಮಾಣದಲ್ಲಿ ಅದು ಸಿಗತ್ತೆ. ಈ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ನ ಕೆಲಸ ನಿಮ್ಮ ದೇಹನ ಯಾವತ್ತೂ ಕುಗ್ಗಕ್ಕೆ ಬಿಡಲ್ಲ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಕೊನೆವರೆಗೂ ಇಡೋದು, ನಮ್ಮ ದೇಹ ಎಲ್ಲಿವರೆಗೂ ಇರುತ್ತೋ ನಮ್ಮ ದೇಹವನ್ನು ಹೆಲ್ದಿಯಾಗಿ ಇಡೋದು ಅದರ ಒಂದು ಪ್ರಮುಖವಾಗಿರೋಂಥ ಉದ್ದೇಶ. ಇಂಥ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ನಾನು ತಿನ್ನೋ ಪ್ರತಿಯೊಂದು ಆಹಾರಕ್ಕೆ ಮಿಕ್ಸ್ ಆಗ್ತಾ ಹೋದರೆ ಯೋಚನೆ ಮಾಡಿ ಸಂದೀಪ್, ಇನ್ನೆಷ್ಟರ ಮಟ್ಟಿನ ಕ್ವಾಲಿಟಿ ಸಾಂಬಾರ್, ನೀವು ಬಿರಿಯಾನಿ ಮಾಡಿ, ನೀವು ಉಪ್ಪಿಟ್ಟು ಮಾಡಿ, ಚಿತ್ರಾನ್ನ ಮಾಡಿ, ಪಲಾವ್ ಮಾಡಿ, ಬೋಂಡ ಬಜ್ಜಿ ಮಾಡಿ, ಏನಾದರೂ ಮಾಡಿ, ಅದು ಇನ್ನೆಷ್ಟರ ಮಟ್ಟಿಗೆ ಹೆಲ್ದಿ ಆಗಿರುತ್ತೆ ಒಂದು ಯೋಚನೆ ಮಾಡಿ. ಎರಡನೇದು, ತೆಂಗಿನೆಣ್ಣೆಲಿ ಇರ್ತಕ್ಕಂಥದ್ದು ಆ ಪಿರಮಿಡ್ನ ಟಾಪಲ್ಲಿ ತೆಂಗಿನೆಣ್ಣೆ ಯಾಕೆ ಕೂರಿಸ್ಬೇಕು ಅಂತಂದರೆ, ಮೇಜರ್ಲಿ ನಿಮ್ಮ ಆಯಸ್ಗೂ ನೀವು ತಿಂತಕ್ಕಂತಹ ಆಹಾರದ ಆಯಸ್ಗೂ ನೇರ ಸಂಬಂಧ ಇದೆ. ಪ್ರಾಣಿಗಳಿಂದ ಮನುಷ್ಯನ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ, ಇದು ಆಲ್ರೆಡಿ ಸೈಂಟಿಫಿಕಲಿ ಪ್ರೂವ್ಡ್. ಎಕ್ಸಾಂಪಲ್, ಪ್ರಾಣಿಯ ಜೀನ್ಸ್ ಮನುಷ್ಯನ ಜೀನ್ಸ್ ಮೇಲೆ ಎಫೆಕ್ಟ್ ಆಗಲ್ಲ. ಹಂಗಂತೇನಾದ್ರು ಇದ್ದಿದ್ರೆ ಇವತ್ತು ಜನ ಹುಲಿ ಹೊಡ್ಕೊಂಡು ತಿನ್ಬಿಡೋರು. ನಾನು ಹುಲಿ ಥರ ಆಗ್ತೀನಿ ಅಂತ ಏನಾದರೂ ಗೊತ್ತಿದ್ರೆ, ನಾನೇನಾದ್ರು ಆನೆಯಷ್ಟು ಶಕ್ತಿ ಬರುತ್ತೆ ಅಂದಿದ್ರೆ ಆನೆನೇ ಹೊಡ್ಕೊಂಡು ತಿನ್ಬಿಡ್ತಾ ಇದ್ರು. ನೆವರ್. ಆದರೆ ಸಸ್ಯಗಳು ಮನುಷ್ಯನ ಮೇಲೆ ಪ್ರಭಾವ ಬೀರ್ತವೆ. ಇವತ್ತು ನಾವು ತಿಂತಕ್ಕಂಥ ಆಹಾರದಲ್ಲಿ ತೆಂಗಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ತೆಂಗು ತುಂಬ ಕಷ್ಟನ ಸಹಿಸುತ್ತೆ, ತುಂಬ ದೀರ್ಘವಾಗಿ ಬದುಕುತ್ತೆ,
ಜೊತೆಗೆ ತೆಂಗಿನ ಆಯಸ್ಸು ಎಷ್ಟಿದೆ ಅಂತಂದರೆ ಕೆಲವರು ವೈಜ್ಞಾನಿಕವಾಗಿ ನೋಡಿದ್ರೆ 850 ವರ್ಷ ಬದುಕಿರೋ ತೆಂಗಿನ ಮರಗಳು ಈ ಭೂಮಿ ಮೇಲಿದ್ದಾರೆ. ಅಷ್ಟು ದೀರ್ಘವಾಗಿ ಬದುಕುತ್ತೆ. ಜೊತೆಗೆ ತೆಂಗೆಷ್ಟು ಗಟ್ಟಿ ಇದೆ ಅಂತಂದರೆ ನೀವು ಮರದಿಂದ ಕೆಡವಿದ್ರೂ ಅದು ಒಡೆದೋಗಲ್ಲ. ಅದನ್ನು ಸುಲಿಲಿಕ್ಕೆ ಕಬ್ಬಣದ ರಾಡ್ ಬೇಕು, ಮತ್ತೆ ಆ ಕರಟನ ಹೊಡಿಲಿಕ್ಕೆ ಕಬ್ಬಣನೇ ಬೇಕು, ಮತ್ತೆ ಅದರೊಳಗಿರೋ ತಿರುಳನ್ನ ತೆಗಿಲಿಕ್ಕೆ ಕಬ್ಬಣ ಬೇಕು. ಅಂದರೆ ತೆಂಗಲ್ಲಿರ್ತಕ್ಕಂತಹ ಈ ಎಲ್ಲ ಗಟ್ಟಿಯ ಅಂಶ ತೆಂಗಿನ ಜೀನ್ಸಲ್ಲಿರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಇದು ತಿನ್ನೋದ್ರಿಂದ ನನ್ನ ದೇಹದ ಮೇಲೆ ಅದು ಪ್ರಭಾವ ಬೀರುತ್ತಾ? 1000 ಪಟ್ಟು ಬೀರುತ್ತೆ. ಅಂಥ ಒಂದು ಬ್ಯೂಟಿಫುಲ್ ಆಯಿಲ್ನ, ದೀರ್ಘಾಯುಷುಗಳನ್ನು ಮಾಡ್ತಕ್ಕಂಥ ಶಕ್ತಿ ಇರೋ ಆಯಿಲ್ನ ನಮ್ಮ ಅಡುಗೆ ಮನೆಯ ಪಿರಮಿಡ್ನ ಟಾಪಲ್ಲಿ ನಾವು ಇಟ್ವಿ ಅಂತಂದರೆ ನಿಮ್ದೇನಾಗುತ್ತೆ ಅಂತ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದು ಬೇಡ, ನೀವೇ ಅರ್ಥ ಮಾಡ್ಕೊಳ್ಳಿ. ಯು ವಿಲ್ ಬಿಕಮ್ ಪರ್ಫೆಕ್ಟ್ ಕಿಚನ್. ಜೊತೆಗೆ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್ ಗುಣ, ಇದನ್ನು ಯಾರೂ ಮರಿಬಾರ್ದು. ಇದೇನಂತಂದರೆ ನೀವು ಮಾಡೋ ಅಡುಗೆನ ಕೆಡಕ್ಕೆ ಬಿಡಲ್ಲ. ಸಂದೀಪ್, ನಮ್ಮ ವೀಕ್ಷಕರಿಗೆ ನಾನೊಂದು ಮಾತು ಹೇಳ್ತೀನಿ, ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. ನೀವು ತಿಂತಿರ್ತಕ್ಕಂಥ ಆರ್ಡಿನರಿ ಆಯಲ್ಲಿಂದ ಏನಾದ್ರು ಒಂದು ಅಡುಗೆನ ಮಾಡಿ ಹಿಡಿ. ಅದು ಜಸ್ಟ್ ಬೆಳಗ್ಗೆ ಮಾಡಿದ ಅಡುಗೆ ಮಧ್ಯಾಹ್ನಕ್ಕಿಂತ ತಿನ್ನೋಕ್ಕೆ ಕಷ್ಟ ಆಗುತ್ತೆ, ಸಂಜೆ ಗಳಸೆ ಹೋಗುತ್ತೆ, ಮಾರನೇ ದಿನಕ್ಕೆ ನೋ ಡೌಟ್ ಅದಿರಲ್ಲ. ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ಅಡುಗೆ ಮಾಡಿ, ಬೆಳಗ್ಗೆ ಮಾಡಿದ ಅಡುಗೆ ಮಧ್ಯಾಹ್ನ ಚೆನ್ನಾಗಿರುತ್ತೆ, ಸಂಜೆ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಕಿದ್ರೆ ಫ್ರಿಜ್ಗಿಡಬೇಡಿ, ಯಾಕೆಂದರೆ 36 to 46 ಅವರ್ಸ್ ಅಡುಗೆಗಳನ್ನ ಕೆಡಕ್ಕೆ ಬಿಡಲ್ಲ. ಅಡುಗೆಗಳನ್ನ ಕೆಡಕ್ಕೆ ಬಿಡಲ್ಲ ಅಂತಂದಮೇಲೆ ಥಿಂಕ್ ನಿಮ್ಮ ಗಟ್ಟನ್ನು ಇದು ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್ ಪ್ರಾಪರ್ಟೀಸ್ ಇದರಲ್ಲಿ ರಿಚ್ ಆಗಿರೋದ್ರಿಂದ ನಿಮ್ಮ ಅಡುಗೆ ಮನೆ ಪಿರಮಿಡ್ ಸ್ಟ್ರಾಂಗ್ ಆಗಿರುತ್ತೆ. ನೀವೇನು ಸಾಮಾನು ತರ್ತಿರಲ್ಲ, ಆ ಸಾಮಾನಲ್ಲಿರೋ ಪೋಷಕಾಂಶಗಳು ತುಂಬ ಮಲ್ಟಿಪ್ಲೈ ಆಗಿ ನಿಮ್ಮ ದೇಹಕ್ಕೆ ಸಿಗುತ್ತೆ. ಅಂಗಗಳಲ್ಲಿ 3 ಭಾಗ ನಾವಿವತ್ತು ತುಂಬ ಗಮನ ಕೊಡಬೇಕಾಗಿರೋದು. ಫಸ್ಟ್, ಲಿವರ್. ನಮ್ಮ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಮ್ಮ ದೇಹದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡೋ ಅಂಗ ಮತ್ತು ಅತ್ಯಂತ ಹೆಚ್ಚು ಹಾನಿಗೊಳಗಾಗೋ ಅಂಗ ಯಾವ್ದಾರು ಇದ್ದರೆ ಅದು ಲಿವರ್. ಲಿವರ್ನ ಪ್ರಾಮುಖ್ಯತೆ ಹಿಂದೆ ನಾವು ಇಂದಿನ ಕಾಲವನ್ನು ಗಮನಿಸಿದ್ರೆ ಆ ಜನ ಎಷ್ಟು ಕೊಟ್ಟಿದ್ರು ಅಂತಂದರೆ, ಈ ಈಜಿಪ್ಟಲ್ಲೆಲ್ಲ ಹೋದರೆ ಲಿವರ್ನ ಯಾವ್ದಾದ್ರು ಒಂದು ಪ್ರಾಣಿನ ಬೇಟೆ ಮಾಡಿದ್ರೆ ಆ ಪ್ರಾಣಿಯ ಲಿವರ್ನ ಪೂಜೆ ಮಾಡಿ ಆ ಲಿವರ್ನ ಬಳಸ್ತಾ ಇದ್ರು. ಅಂದರೆ ಅವ್ರಿಗೆ ಗೊತ್ತಿತ್ತು ಲಿವರ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೋಬೇಕು, ಲಿವರ್ನ ಎಷ್ಟು ಚೆನ್ನಾಗಿ. ಅಂದರೆ ಲಿವರ್ಗೆ ಅದರದ್ದೇ ಆಗಿರ್ತಕ್ಕಂಥ ದೊಡ್ಡ ಪ್ರಾಮುಖ್ಯತೆ ಇದೆ. ಇದರಲ್ಲಿ ಇವತ್ತು ನಾವು ಸಾಮಾನ್ಯವಾಗಿ ಏನು ಜನಗಳಲ್ಲಿ ನೋಡಿದ್ವಿ, ಫ್ಯಾಟಿ ಲಿವರ್ ಅಂತ. ಏನಿದು ಫ್ಯಾಟಿ ಲಿವರ್? ನಾವು ತಿಂತಕ್ಕಂಥ ಆಹಾರ ಅತ್ಯಂತ ಹೆಚ್ಚು ಎನರ್ಜಿಯಾಗಿ ಪರಿವರ್ತನೆಯಾಗಿ ಆ ಎನರ್ಜಿ ಖರ್ಚಾಗ್ದಲೆ ಮತ್ತೆ ವಾಪಸ್ ಲಿವರ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದನ್ನು ಫ್ಯಾಟಾಗಿ ಸ್ಟೋರ್ ಮಾಡೋ ಒಂದು ಪ್ರೋಸೆಸ್ನ ನಾವು ಫ್ಯಾಟಿ ಲಿವರ್ ಅಂತ ಕರಿತೀವಿ. ಆ ಫ್ಯಾಟಿ ಲಿವರ್ನ ಹೆಲ್ದಿಯಾಗಿ ಮಾಡಲಿಕ್ಕೆ ಈ ವರ್ಜಿನ್ ಕೋಕೋನಟ್ ಆಯಿಲ್ ತುಂಬ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಟೋಟಲ್ ಲಿವರ್ ಲೋಡನ್ನು ಯಾವಾಗ ದೇಹದಲ್ಲಿ ಕಮ್ಮಿ ಆಗುತ್ತೋ ಲಿವರ್ ತನ್ನ ಉಳಿದ ಎಲ್ಲ ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ಮಾಡುತ್ತೆ, ಭಾಳ ಅದ್ಭುತವಾಗಿ ಮಾಡುತ್ತೆ. ಹಾಗಾಗಿ ಆ ಒಂದು ಫ್ಯಾಟ್ ಏನಿರುತ್ತೆ, ನಾವು ಬಳಸ್ದಲೇ ಇರ್ತಕ್ಕಂಥ ಒಂದು ಫ್ಯಾಟ್ ಏನಿರುತ್ತೆ, ಎಕ್ಸಾಂಪಲ್ ಆ ಫ್ಯಾಟನ್ನು ಬ್ರೇಕ್ ಮಾಡಬೇಕು ಅಂತಂದರೆ MCT ಅಂತ ಕರಿತೀವಿ, ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ. ಅದು ಬ್ರೇಕ್ ಮಾಡೋಕ್ಕೆ ಅಂದರೆ ಲಿವರ್ಗೆ ಆ ಒಂದು ಬ್ಯಾಡ್ ಫ್ಯಾಟ್ನ ಬ್ರೇಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಗುಣ ಈ ವರ್ಜಿನ್ ಕೋಕೋನಟ್ ಆಯಿಲ್ ಸಮೃದ್ಧವಾಗಿರುತ್ತೆ ಸಂದೀಪ್. ಆದ ಕಾರಣ ಫ್ಯಾಟಿ ಲಿವರ್ ನಿಮಗೆ ಕಮ್ಮಿ ಆಯಿತಾ, ಅಗೈನ್ ಯು ವಿಲ್ ಫೀಲ್ ವೆರಿ ಗುಡ್. ಜೊತೆಗೆ ಈ ವರ್ಜಿನ್ ಕೋಕೋನಟ್ ಆಯಿಲ್ನ ಒಂದು ವಿಶೇಷ ಗುಣ ಏನು ಅಂತಂದರೆ, ನಾನು ಇಲ್ಲಿ ಸೇರಿಸ್ಬಿಡ್ತೀನಿ ಅದನ್ನ. ಇದು ನಿಮಗೆ ಈ ಕಾರ್ಬ್ಸ್ ಕನ್ಸಂಪ್ಷನ್ನ ಕಮ್ಮಿ ಮಾಡ್ತಾ ಬರುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಂತ ನಾವು ಕರಿತೀವಿ. ಇವತ್ತಿನ ದಿನಗಳಲ್ಲಿ ಒಬೆಸಿಟಿಗೆ, ನೀವು ಟೈಪ್ 2 ಡಯಾಬಿಟೀಸ್ಗೆ ಮೇಜರ್ ಏನಾದರೂ ಕಾರಣ ಇವತ್ತು ಹುಡುಕ್ತಾ ಇದ್ರೆ ಅಂತಂದರೆ ವಿಪರೀತ ಕಾರ್ಬೋಹೈಡ್ರೇಟ್ಸ್ನ ತಿಂತಾ ಇರೋದು. ಇವತ್ತು ಇಡೀ ಜನ ಹೇಳ್ತಾರೆ, ಸರ್ ಕಾರ್ಬೋಹೈಡ್ರೇಟ್ಸ್ ವಿಚಿತ್ರ ತಿನ್ನಬೇಕು ಅಂತಿಲ್ಲ, ಬಟ್ ನಿಮ್ಮಲ್ಲಿ ಕ್ರೇವಿಂಗ್ಸ್ ಜನರೇಟ್ ಆಗ್ತಾ ಇದೆ. ಆ ಕ್ರೇವಿಂಗ್ಸ್ನ ನ್ಯಾಚುರಲಿ ಕಮ್ಮಿ ಮಾಡಬೇಕಾ? ವರ್ಜಿನ್ ಕೋಕೋನಟ್ ಆಯಿಲ್ ಪ್ರಾಕ್ಟೀಸ್ ಮಾಡಿ. ಇಟ್ಸ್ ಎ ವೆರಿ ಈಸಿ. ಯಾವಾಗ ನೀವು ಊಟ ತಿಂಡಿ ಕೂರ್ತೀರಾ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಟೇಕ್ 1 ಸ್ಪೂನ್ ನಿಮಗೆ ಕಂಫರ್ಟ್ ಇರ್ತಕ್ಕಂಥ ಒಂದು ಪುಟ್ಟ ಬಾಟಲಲ್ಲಿ ಅಥವಾ ಒಂದು ಪುಟ್ಟ ಬಾಕ್ಸಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ನ ಕ್ಯಾರಿ ಮಾಡಿ.
ಈಗ ನೀವು ಊಟ ಮಾಡಬೇಕಾ, ಜಸ್ಟ್ 1 ಸ್ಪೂನ್ ವರ್ಜಿನ್ ಕೋಕೋನಟ್ ಆಯಿಲ್ನ ಕುಡಿದು 10 ನಿಮಿಷಕ್ಕಿಂತ ಮುಂಚೆ ಊಟಕ್ಕೆ ಹೋಗಿ, ಆವಾಗ ನೀವೇನು ಆ ಕಾರ್ಬ್ಸ್ನ ನೋಡಿ ತಿನ್ನಬೇಕು, ಜಾಸ್ತಿ ರೊಟ್ಟಿ ತಿನ್ನಬೇಕು, ಜಾಸ್ತಿ ಅನ್ನ ತಿನ್ನಬೇಕು, ಜಾಸ್ತಿ ಪಲಾವ್ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಇರುತ್ತಲ್ಲ, ಅದನ್ನು ಕಮ್ಮಿ ಮಾಡುತ್ತೆ. ಯಾವಾಗ ಕಾರ್ಬ್ಸ್ನ ಕಮ್ಮಿ ತಿಂತೀರೋ ನಿಮ್ಮ ದೇಹದಲ್ಲಿ ಎನರ್ಜಿ ಆಲ್ರೆಡಿ ಇರುತ್ತೆ, ತುಂಬ ಎನರ್ಜಿ ಇರುತ್ತೆ. ನೋಡಿ, ನೀವೇನಾದರೂ ವ್ಯಾಯಾಮ ಮಾಡ್ತೀರಾ, ನೀವೆಲ್ಲಾದರೂ ಓಡಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಅವಾಗ ನಿಮಗೆ ಇದ್ದಷ್ಟು ಆಚೆಗೆ ಹೋಗುತ್ತೆ. ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಆಲ್ರೆಡಿ ಸ್ಟೋರ್ಡ್ ಎನರ್ಜಿ ಇರುತ್ತೆ. ಅದನ್ನು ನಮ್ಮ ದೇಹ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲಿವರ್ ಹೆಲ್ತಿ ಆಗ್ತಾ ಹೋಗುತ್ತೆ. ಅಂದರೆ ಈ ಕನೆಕ್ಷನನ್ನು ಗಮನಿಸಿ, ನಿಮ್ಮ ಒಂದು ಲಿವರ್ನ ಹೆಲ್ತಿ ಮಾಡೋಕ್ಕೆ ವರ್ಜಿನ್ ಕೋಕೋನಟ್ ಆಯಿಲ್ ಇಷ್ಟು ರೀತಿ ಕೆಲಸನ ಮಾಡ್ತಾ ಇರುತ್ತೆ. ಇದು ಲಿವರ್ ರಿಲೇಟೆಡ್ ಆಯಿತು. ನೆಕ್ಸ್ಟ್ ಬರೋಣ, ಲಿವರಿಂದ ಮೇಲೆ ಬಂದರೆ ಹಾರ್ಟ್. ಇವತ್ತು ಹಾರ್ಟ್ ಅಟ್ಯಾಕ್ ಕಾಮನ್. ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ ಏನು ಸರ್ ಇದಕ್ಕೆ ಏಜೇ ಇಲ್ವಲ್ಲ, ಯಾವ ವಯಸ್ಸರು ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ಹೋಗ್ತಾ ಇದ್ದಾರೆ. ನನಗೆ ಈ ಹಾರ್ಟ್ ಅಟ್ಯಾಕ್ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಜನ ಮಾತಾಡ್ಬೇಕಾದ್ರೆ ನಗು ಬರ್ತಿರುತ್ತೆ. ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ ಅನ್ನೋದೊಂದು ಸೆನ್ಸ್ ಅರ್ಥ ಆಗಿಬಿಟ್ರೆ ಮುಗಿದೋಯ್ತು. ಒಂದು ಮೋಟ್ರ್ ಆನ್ ಮಾಡಿದ್ದೀರ ಸಂದೀಪ್, ಆ ಮೋಟ್ರ್ ಪೈಪ್ ಮುಂದೆ ಒಂದು ಕ್ಯಾಪ್ನ ಹಾಕಿದ್ರೆ ಆ ಮೋಟ್ರ್ ಸುಟ್ಟೋಗುತ್ತೆ, ಇಲ್ಲ ಪೈಪ್ ಎಲ್ಲರೂ ಬ್ಲಾಸ್ಟ್ ಆಗುತ್ತೆ. ಅದೇ ಥರ ಹಾರ್ಟ್ನ ನೀವೊಂದು ಮೋಟ್ರ್ ಅಂದ್ಕೊಳ್ಳಿ, ಅದರ ಕೆಲಸ ಏನು ಅಂತಂದರೆ ಅದು ನಮ್ಮ ದೇಹದೊಳಗೆ ಒಂದು ನೀಟಾದ ರಸ್ತೆಯ ವ್ಯವಸ್ಥೆನ ಮಾಡ್ಕೊಂಡಿದೆ. ಅದು ಹಾರ್ಟ್ನ ಬ್ಲಡ್ನ ಪಂಪ್ ಮಾಡಬೇಕಾದ್ರೆ ರಕ್ತ ಈಸಿಯಾಗಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿ ವಾಪಸ್ ಅದರ ಜಾಗಕ್ಕೆ ಅದು ಬಂತು ಅಂತಂದರೆ ಹಾರ್ಟ್ ಕೊನೆಯವರೆಗೂ ಚೆನ್ನಾಗಿರುತ್ತೆ. ದೇವರು ಈ ದೇಹದ ಅಂಗಗಳನ್ನ ಮಾಡಬೇಕಾದ್ರೆ ನಮ್ಮ ಆಯಸ್ ಎಷ್ಟಿದೆಯೋ ಪ್ರತಿಯೊಂದು ಅಂಗಕ್ಕೂ ಈಕ್ವಲ್ ಆಗಿ ಆಯಸ್ನ ಕೊಡ್ತಾನೆ. ಅನ್ನೆಸೆಸರಿ ಪರ್ಟಿಕ್ಯುಲರ್ ಒಂದೊಂದು ಅಂಗಕ್ಕೆ ನಾವು ಲೋಡನ್ನು ಜಾಸ್ತಿ ಮಾಡಿದಾಗ ಆ ಅಂಗಗಳು ವಿಫಲವಾಗ್ತಾ ಹೋಗ್ತವೆ. ಅದರಲ್ಲಿ ಮೇಜರ್ ಆಗಿ ಬರ್ತಿರೋ ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಕಾರ್ಬ್ಸ್ನ ನಾವು ಅತ್ಯಂತ ಹೆಚ್ಚು ಕನ್ಸಂಪ್ಷನ್ ಮಾಡ್ತಿರೋದ್ರಿಂದ LDL ಡೆಪಾಸಿಟ್ ಆಗೋಕ್ಕೆ ಇವತ್ತು ನಮ್ಮ ರಕ್ತನಾಳಗಳನ್ನ ಸೆಲೆಕ್ಟ್ ಮಾಡ್ಕೋತಾ ಇದೆ. ಎಷ್ಟಿದೆ ರಕ್ತನಾಳ ನಮ್ಮ ದೇಹದಲ್ಲಿ? 1,00,000 ಕಿಲೋಮೀಟರ್ ಇದೆ. ಈ ರಕ್ತನಾಳಗಳ ಕೆಲಸ ಏನು? ನಮ್ಮ ದೇಹದ ಪ್ರತಿಯೊಂದು ಅಂಗಗಳು ಸುಭಿಕ್ಷವಾಗಿ ಕೆಲಸ ಮಾಡಬೇಕಾ? ಈ ಕಣ್ಣು, ಕಿವಿ, ಮೂಗು, ಕೈ, ಪ್ರತಿಯೊಂದು ಅಂಗಗಳು ಅದು ವಿಶಿಷ್ಟವಾಗಿ ಕೆಲಸ ಮಾಡಬೇಕು. ಅದಕ್ಕೆ ಶಕ್ತಿ ಬೇಕು. ಈಗ ನಿಮಗೆ ದಾರಿ ಇದೆ ಅಂತ ನೀವು ಕುಂದಾಪುರದಿಂದ ಇಲ್ಲಿಗೆ ಬಂದಿದ್ದೀರಿ, ಬೆಂಗಳೂರಿಂದ ದಾರಿನೇ ಇಲ್ಲ ಅಂದರೆ ನಾನು ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಈ ಊರಿಂದ ಒಂದು ದಾರಿ ಇಲ್ಲ ಅಂದರೆ ಹೇಗೆ ಈ ಊರೇ ಬೆಳೆಯಲ್ವೋ? ಒಂದು ಸೈಟ್ ತಗೋಬೇಕಾದ್ರೆ 2 ಕಡೆಯಿಂದ ದಾರಿ ಇದ್ದರೆ ಆ ಸೈಟ್ಗೆ ಎಷ್ಟು ರೇಟ್ ಜಾಸ್ತಿನೋ, ಅದೇ ಥರ ನಿಮ್ಮ ದೇಹದಲ್ಲಿರೋ ಈ ರೋಡ್ಗಳು ಪ್ರಾಪರಾಗಿ ಕೆಲಸ ಮಾಡಿದ್ರೆ ನಿಮ್ಮ ದೇಹ ಕೆಲಸ ಮಾಡುತ್ತೆ. ಆಚೆಗಡೆ ಏನೋ ಮಳೆ ಗಾಳಿ ಬಂದು ನೀರು ಬಿದ್ದು ರಸ್ತೆ ಹಾಳಾದರೆ ಒಳಗಿರೋ ಈ ರಕ್ತನಾಳ ಯಾಕೆ ಹಾಳಾಗುತ್ತೆ ಅಂದರೆ ಬಿಕಾಸ್ ಆಫ್ LDL. ನೀವು ತಿಂತಕ್ಕಂಥ ರೊಟ್ಟಿ, ಅಂತೀವಿ ಸರ್ ಇದು ಒಣಗಿರೋ ರೊಟ್ಟಿ, ಇದರಲ್ಲಿ ಏನಿದೆ, ಇದು ಬರೀ ಅನ್ನ ತಿಂತೀನಿ ಸರ್, ನಾನೇನು ತಿನ್ನಲ್ಲ. ಅದರಲ್ಲೇ ಜನರೇಟ್ ಆಗೋದು LDL. ಇದು ಬಂದು ಕೂರುತ್ತೆ. ಕೆಲವು ರಕ್ತನಾಳಗಳು ತುಂಬ ಸೂಕ್ಷ್ಮ ಇರ್ತವೆ. ದೊಡ್ಡ ರಕ್ತನಾಳಗಳಿದ್ದರೆ ಕೆಲವು ಸಣ್ಣ ರಕ್ತನಾಳಗಳಿರ್ತವೆ. ಸಂದೀಪ್, ನಾವು ವೀಕ್ಷಕರು ತುಂಬ ಜನ ಸರ್ 10 ಜನ ಡಾಕ್ಟ್ರಿಗೆ ತೋರಿಸ್ತೆ, 20 ಜನ ಡಾಕ್ಟ್ರಿಗೆ ತೋರಿಸ್ತೆ, ಈ ಸಮಸ್ಯೆಗೆ ನನಗೆ ಪರಿಹಾರನೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಂಥ ಸಣ್ಣ ರಕ್ತನಾಳಗಳನ್ನ ಐಡೆಂಟಿಫೈ ಮಾಡಿ ಇದು ಬ್ಲಾಕ್ ಆಗಿದೆಯಾ ಅನ್ನೋ ಚೆಕ್ ಮಾಡೋ ತಂತ್ರಜ್ಞಾನ ಇವತ್ತು ವಿಶ್ವದಲ್ಲಿ ಬಂದಿಲ್ಲ. 1,00,000 ಕಿಲೋಮೀಟರ್ ಎಲ್ಲಿ ಹುಡುಕ್ತೀರಿ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ಅಂತ? ಅಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ದೇಹದಲ್ಲಿ ಹುಡ್ಕೋಕೆ ಹೋದರೆ ನಿಮಗೆ ರೇಡಿಯೇಷನ್ ಎಫೆಕ್ಟ್ ಆಗಿ ಇನ್ನು ಉಳಿದಿದ್ದ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತವೆ. ಆದ ಕಾರಣ 10 ಡಾಕ್ಟರ್ ಹತ್ರ ಹೋಗ್ತಾರೆ, 10 ಮೆಡಿಸಿನ್ಸ್ನ ನೋಡ್ತಾರೆ, ಲಾಸ್ಟಿಗೆ ಹತಾಶರಾಗಿ ಕೂರ್ತಾರೆ, ಹಾರ್ಟಿಗೆ ಒತ್ತಡನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಪರಿಹಾರ ಏನು? ಆ LDLನ ತೆಗಿಬೇಕು ಅಂತಂದರೆ ಮುಳ್ಳಿಂದನೇ ತೆಗಿಬೇಕು. ಒಳ್ಳೆ ಕೊಬ್ಬು ಬೇಕು, ಅದನ್ನ HDL ಅಂತ ಕರಿತೀವಿ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ಸ್. ಈ ವರ್ಜಿನ್ ಕೋಕೋನಟ್ ಆಯಿಲಲ್ಲಿ ಹೇಗೆ ನಿಮ್ಮ ಲಿವರ್ ಈ ಒಂದು LDLನ ಜನರೇಟ್ ಮಾಡ್ತೋ, ಆ ಲಿವರ್ಗೆ ಈ HDLನ ಜನರೇಟ್ ಮಾಡೋಕ್ಕೆ ಇದು ಪ್ರಮೋಟ್ ಮಾಡುತ್ತೆ. ಇವು ಎಲ್ಲೋಗಿ ರಕ್ತನಾಳದಲ್ಲಿ ಕೂತಿರ್ತವೋ ಆ ಜಾಗಕ್ಕೆ ಹೋಗಿ ಇದು ಲಾಕ್ ಮಾಡಿ ಬಂಧಿಸಿ ಅದನ್ನು ತಗೊಬಂದು ವಾಪಸ್ ಲಿವರಿಗೆ ಕೊಟ್ಟು ಇದನ್ನು ಕಳಿಸು ಅಂತ ಹೇಳುತ್ತೆ. ಸಂದೀಪ್, ನನಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಆನಂದ ಆಗುತ್ತೆ ಅಂದರೆ, ನಮ್ಮ ಲಿವರೇ ಈ ಕೆಟ್ಟ ಕೊಲೆಸ್ಟ್ರಾಲ್ನ ಸ್ಟಾರ್ಟ್ ಮಾಡಿದೆ. ಆ ಕೆಟ್ಟ ಕೊಲೆಸ್ಟ್ರಾಲ್ಗೆ ಒಳ್ಳೆ ಕೊಲೆಸ್ಟ್ರಾಲ್ ಜನರೇಟ್ ನಮ್ಮ ಲಿವರ್ ಕೈಲೇ ಮಾಡಿಸ್ಬೇಕು. ಆ ಲಿವರ್ ಕೈಲಿ ಮಾಡಿಸಿ ಯಾವ ರಕ್ತ ಆ LDLನ ಕ್ಯಾರಿ ಮಾಡಿ ಎಲ್ಲ ರಕ್ತನಾಳಗಳಲ್ಲಿ ಡೆಪಾಸಿಟ್ ಮಾಡ್ತೋ ಅದೇ ಜಾಗಕ್ಕೆ ನಾವು ಯಾವುದೇ ಮಿಷಿನ್ಸ್ನ ಯಾವುದೇ ಮೆಡಿಸನ್ಸ್ನ ಕಳ್ಸೋಕ್ಕಾಗಲ್ಲ. ಸಂದೀಪ್, ನಾನು ಈ ಕಾರ್ಯಕ್ರಮದ ಮೊದಲಲ್ಲೇ ಹೇಳಿದೆ, ನ್ಯಾಚುರಲಿ ಇರಬೇಕು ಪರಿಣಾಮ.
ನ್ಯಾಚುರಲಿ ಇದ್ದಷ್ಟು ಮಾತ್ರ ಅದು ದೀರ್ಘವಾಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನಿಷ್ಟು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಆ ಜಾಗದಲ್ಲಿ HDL ಪ್ರವೇಶ ಮಾಡಿ ಅದೆಷ್ಟೇ ಸೂಕ್ಷ್ಮ ರಕ್ತನಾಳಗಳಿರಲಿ ಆ ರಕ್ತನಾಳಗಳನ್ನ ಜಸ್ಟ್ 15 ಡೇಸಲ್ಲಿ ಶುದ್ಧಿ ಮಾಡುತ್ತೆ. ನೀವೆಷ್ಟು BP ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಶೀಘ್ರವಾಗಿ ಪರಿಹಾರ ಆಗುತ್ತೆ. ವರ್ಜಿನ್ ಕೊಕೊನಟ್ ಆಯಿಲ್ನ ಕನ್ಸಂಪ್ಷನ್ ಮಾಡಿ ನಿಮ್ಮ ಮನೇಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಹಾರ್ಟ್ ತುಂಬ ಸೇಫ್ ಆಗಿರುತ್ತೆ. ಅದನ್ನು ನೀವು ಚೆಕ್ ಕೂಡ ಮಾಡ್ಕೋಬೋದು, ಟೆಸ್ಟ್ ಕೂಡ ಮಾಡ್ಕೋಬೋದು. LDL HDLನ ನೀವು ಟೆಸ್ಟ್ ಮಾಡಿ ಅದು ಪರಿಣಾಮ ಎಷ್ಟು ಬಿತ್ತು ಅಂತ ಹೇಳ್ಬೋದು. ಹಿಂಗಾಗಿ ಲಿವರ್ನ ನಂತರ ಇದು ಹಾರ್ಟ್ನ ಪ್ರೊಟೆಕ್ಟ್ ಮಾಡುತ್ತೆ. ಥರ್ಡ್ ಇಂಪಾರ್ಟೆಂಟ್ ಅಂಗ ನಿಮ್ಮ ದೇಹದಲ್ಲಿ ಅಂತಂದರೆ ದ ಮೇಜರ್ ಬ್ರೈನ್. ಇವತ್ತು ಅತ್ಯಂತ ಹೆಚ್ಚು ಒತ್ತಡಕ್ಕೆ ಮನುಷ್ಯ ಏನಾದ್ರು ತುತ್ತಾಗ್ತಿದ್ದಾನೆ ಅಂದರೆ ಬ್ರೈನ್ ಮೇಲೆ ಲೋಡ್ ಜಾಸ್ತಿ. ಹಿಂದಿನ ಕಾಲದಲ್ಲಿ ಇರದೇ ಇರೋವಷ್ಟು ಮೀಡಿಯಾ, ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ, ರಿಕ್ವೆಸ್ಟ್ಗಳು, ಅಲ್ಲಾಗ್ತಕ್ಕಂಥ ತಳಮಳ, ಕೆಲಸದಲ್ಲಿರ್ತಕ್ಕಂಥ ಒತ್ತಡ, ಎಜುಕೇಷನಲ್ಲಿರ್ತಕ್ಕಂಥ ಒತ್ತಡ, ದಿನದಿಂದ ದಿನಕ್ಕೆ ಅದು ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇದೆ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಈಸಿಯಾಗಿ ಬಲಿಯಾಗೋದೇ ಅದು ಬ್ರೈನ್. ಈ ಬ್ರೈನ್ ಇವತ್ತು ನಾವು ಕೂಲಾಗಿ, ಕಾಮಾಗಿ, ತುಂಬ ಎಫೆಕ್ಟಿವ್ ಆಗಿ ಕೂಡ ಇಡಬೇಕು. ಯಾಕೆ ಅಂತಂದರೆ ನನ್ನ ಬುದ್ಧಿವಂತಿಕೆಯಿಂದ ಮಾತ್ರ ನನ್ನ ಮನೆ ನಡೆಯುತ್ತೆ, ನನ್ನ ಕೆಲಸ ನಡೆಯುತ್ತೆ, ನನ್ನ ಉದ್ಯಮ ನಡೆಯುತ್ತೆ. ಹಾಗಾದರೆ ಬ್ರೈನ್ನ ಆಹಾರ ಯಾವುದು? ಈ ಬ್ರೈನ್ ಯಾವುದರಿಂದ ಆಗಿದೆ? 70 to 80% ನಮ್ಮ ಬ್ರೈನ್ ಆಗಿರೋದು ಫ್ಯಾಟಿಂದ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನ್ನ ಬ್ರೈನ್ ಇವಾಗ ಪ್ರಾಪರಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಗುಡ್ ಫ್ಯಾಟ್ನ ಅವಶ್ಯಕತೆ ಇದೆ. ನೀವು ಗುಡ್ ಫ್ಯಾಟ್ನ ಎಷ್ಟು ಫೀಡ್ ಮಾಡ್ತಾ ಹೋಗ್ತಿರೋ ಅದು ಕೀಟೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಕೀಟೋನ್ಸ್ ಪ್ರೊಡ್ಯೂಸ್ ಆಯಿತಾ ಬ್ರೈನ್ಗೆ ಅದು ಹೋಗಿ ಸಾಯ್ತಾ ಇರುವ ಅಥವಾ ಡ್ಯಾಮೇಜ್ ಆಗಿರುವ ಅಥವಾ ಡ್ಯಾಮೇಜ್ ಆಗುತ್ತಿರುವ ಸೆಲ್ಸ್ನ ಪ್ರೊಟೆಕ್ಟ್ ಮಾಡಿ ಮತ್ತೆ ಅದನ್ನ ರೀಸ್ಟಿಮ್ಯುಲೇಟ್ ಮಾಡಿ ನಮ್ಮ ಒಂದು ಪರ್ಫೆಕ್ಟ್ ಬ್ರೈನ್ಗೆ ದಾರಿಯಾಗುತ್ತೆ. ಇವತ್ತು ಎಷ್ಟೋ ಜನ ತಂದೆ ತಾಯಿದ್ರು ಒಳ್ಳೆ ಸ್ಕೂಲ್ಗಳನ್ನ ಮಕ್ಳಿಗೆ ಸೆಲೆಕ್ಟ್ ಮಾಡ್ತಾರೆ, ಒಳ್ಳೊಳ್ಳೆ ಮಕ್ಳುಗಳ ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತಾರೆ. ನನ್ನನ್ನು ಕೇಳಿದ್ರೆ ಮಕ್ಕಳ ಬ್ರೈನ್ಗೂ ಕೂಡ ಇನ್ವೆಸ್ಟ್ ಮಾಡಿ. ಇದನ್ನು ಮಕ್ಳಿಗೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ಎಂಥ ಒತ್ತಡನಾದರೂ ತಡೆದು ಒಳ್ಳೆ ಬ್ರಿಲಿಯಂಟ್ ಆಗೋದ್ರ ಜೊತೆಗೆ ಒಳ್ಳೆ ಪ್ರೊಡಕ್ಟಿವಿಟಿನ ನಾವು ಈ ದೇಶಕ್ಕೆ ಕೊಡ್ತೀವಿ. ನನಗೊಂದು ಖುಷಿಯಾಗೋದು ಏನು ಗೊತ್ತಾ ಸಂದೀಪ್, ಅದು ಎಲ್ಲ ಕಡೆ ನಾನು ಹೇಳ್ತಾ ಇರ್ತೀನಿ, ನಮ್ಮ ಡಿಸ್ಟ್ರಿಬ್ಯೂಟರ್ಗೂ ನಾನು ತಿಳಿಸ್ತಾ ಇರ್ತೀನಿ. ಖುಷಿ ಏನಕ್ಕಾಗತ್ತೆ ಅಂದರೆ ವ್ಯಾಪಾರ, ಯಾವುದೇ ಒಂದು ವಸ್ತುನ ವ್ಯಾಪಾರ ಮಾಡಬೇಕಾದ್ರೆ ಅದ್ರ ಉದ್ದೇಶದಿಂದ ನನಗೆ ಆನಂದ ಆಗಬೇಕಂತ. ಯಾವುದೋ ಒಂದು ಸ್ನ್ಯಾಕ್ಸ್ ಮಾರಬೇಕಾದ್ರೆ ಆ ಆನಂದ ಸಿಗಲ್ಲ. ಯಾಕೆಂದರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಈ ಸ್ನ್ಯಾಕ್ಸ್ ತಿಂದರೆ ರುಚಿ ಈಗ ಸಿಗ್ಬೋದು, ಬಟ್ ಅದು ಎಫೆಕ್ಟ್ ಇನ್ನೇನೋ ಥರ ಆಗುತ್ತೆ. ಬಟ್ ನಮ್ಮದು ವ್ಯಾಪಾರ ವೃದ್ಧಿ ಆದಷ್ಟು ನನಗೆ ಆನಂದ ಏನಾಗುತ್ತೆ ಅಂದರೆ ಈ ದೇಶಕ್ಕೆ ಬೇಕಾದಂತಹ ಒಳ್ಳೆ ಬುದ್ಧಿವಂತರನ್ನು ಉತ್ಪತ್ತಿ ಮಾಡೋಕ್ಕೆ ನಾವು ಸಹಾಯ ಮಾಡ್ತಿದ್ದೀವಲ್ಲ, ಸೊ ಅದು ನಮಗೆ ತುಂಬ ಆನಂದ ಆಗುತ್ತೆ. ಇದೇ ಥರ ದೇಹದ ಸರ್ವಾಂಗ ಪ್ರತಿಯೊಂದು ಮಸಲ್ಸ್ನ ಸ್ಟ್ರಾಂಗ್ ಮಾಡುತ್ತೆ, ಪ್ರತಿಯೊಂದು ಮಸಲ್ಸ್ನ ಅವು ದೀರ್ಘಕಾಲದವರೆಗೆ ಆರೋಗ್ಯವಾಗಿರೋಕೆ ಮಾಡುತ್ತೆ. ಪ್ರಮುಖವಾಗಿ ಇಷ್ಟು ಅಂಗಗಳನ್ನ ಇದು ಪ್ರೊಟೆಕ್ಟ್ ಮಾಡಿದ್ರೆ ನೀವು ಹೇಳಿ ಇನ್ನೆಂಥ ಪ್ರೊಟೆಕ್ಷನ್ ಬೇಕು ಈ ಒಂದು ಪುಟ್ಟ ಎಣ್ಣೆಯಿಂದ.